ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ರೈತ ಬಾಂಧವರಿಗೆ ಒಂದು ಉಪಕಸವಾಗಿರುವಂತ ಒಂದು ಹಂದಿ ಸಾಕಾಣಿಕೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಮ್ಮ ಒಂದು ಯಾದಗಿರಿ, ಕಲಬುರ್ಗಿ, ರಾಯಚೂರು, ಬೀದರ್ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಈ ತರ ಇನ್ನು ಕೆಲವೊಂದು ಜಿಲ್ಲೆಗಳಾಗಿರ್ಬಹುದು. ಈ ಭಾಗದಲ್ಲಿ ಹೆಚ್ಚಿಗೆ ಹಂದಿ ಸಾಕಾಣಿಕೆ ಕಂಡು ಬರಲ್ಲ. ಯಾಕಂತಂದ್ರೆ ತಿನ್ನೋರು ಸಾಕಷ್ಟು ಜನ ಇರ್ತಾರೆ, ಆದರೆ ಅದನ್ನು ಸ್ವಲ್ಪ ಮರೆಮಾಚಿ ತಿಂತಾರೆ ಕೆಲವರು. ಈ ಇತ್ತಿತ್ತಲಾಗಿ ಈಗ ಸಾಕಷ್ಟು ಜನರು ತಿನ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅದೇ ಹೆಚ್ಚಿಗೆ ನಾವು ಬೆಂಗಳೂರು ಭಾಗದಲ್ಲಿ ನೋಡ್ಕೊಂಡ್ರೆ ಅಲ್ಲೆಲ್ಲ ಶುದ್ಧ ಹಂದಿ ಮಾಂಸ ಅಂತೇಳಿ ಹಂದಿಯ ಒಂದು ಖಾನಾವಳಿಗಳು ಊಟಕ್ಕೆ ರೆಡಿಯಾಗಿ ಖಾನಾವಳಿಗಳೇ ಇರ್ತವೆ, ರೆಡಿ ಮಾಡಿದ್ದ ಮಾಂಸನೇ ಸಿಗುತ್ತೆ. ಆದರೆ ಮಾಂಸ ಕೂಡ ಮಾರ್ತಿರ್ತಾರೆ ಆ ಭಾಗದಲ್ಲಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಈ ಏನು ಜಿಲ್ಲೆಗಳು ಹೇಳಿದ್ದೀನಲ್ಲ, ಇಂಥ ಒಂದು ಜಿಲ್ಲೆಗಳಲ್ಲಿ ಕಂಡು ಬರಲ್ಲ. ಅದಕ್ಕೆ ದಯಮಾಡಿ ರೈತರು ಈ ಒಂದು ಹಂದಿ ಸಾಕಾಣಿಕೆಯನ್ನು ಉಪಕಸವಾಗಿ ಮಾಡಿಕೊಂಡ್ರೆ ಒಳ್ಳೇದಾಗಿರುತ್ತೆ ಅನ್ನೋದು ನನ್ನ ಭಾವನೆ. ತಿನ್ನೋರೇ ಸಾಕ್ಬೇಕಂತೇನಿಲ್ಲ, ಇತರೆ ತಿನ್ನದವರು ಕೂಡ ಸಾಕ್ಬಹುದು. ಅದೇನು ಕಸುಬಾಗಿ ನೋಡ್ಕೊಳ್ಬಹುದು. ಕಸುಬಿಗೆ ಯಾವುದೇ ದೋಷ ಇಲ್ಲ ಅಂತ ನನಗನ್ಸುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾನು ಮಹಾರಾಷ್ಟ್ರದಲ್ಲಿ ಬಂದಿದ್ದೆ. ಒಂದ್ ಕಡೆ ಆದಿವಾಸಿ ರೈತರು ಒಂದೇ ಕುಟುಂಬದವರು ಆ ಒಂದು ಫಾರಂನಲ್ಲಿ ಹೆಂಡತಿ ಸ್ವಚ್ಛಗೊಳಿಸ್ತಾಳೆ. ನಂತರ ಅದಕ್ಕೆ ಒಂದು ಹಂದಿಗಳಿಗೆ ಆಹಾರ ನೀಡ್ತಾಳೆ. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಆ ಇಬ್ಬರು ಗಂಡು ಮಕ್ಕಳು ವೇಸ್ಟೇಜ್ ಅಂದ್ರೆ ಹೋಟೆಲ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಹೋಗಿ ಒಂದು ಗಾಡಿ ಇದೆ ಅವ್ರ ಹತ್ರ. ಆ ಗಾಡಿಯಿಂದ ವೇಸ್ಟೇಜ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಇಡ್ತಾರೆ. ನಂತರ ಅವ್ರ ತಾಯಿ ಅವು ಹಂದಿಗಳಿಗೆ ತಿನ್ಲಿಕ್ಕೆ ಕೊಡ್ತಾಳೆ. ನಂತರ ಸ್ವಚ್ಛಗೊಳಿಸ್ತಾಳೆ. ತಂದೆ ಏನ್ ಮಾಡ್ತಾನಂತಂದ್ರೆ, ಅಲ್ಲಿ ಅಂಗಡಿ ಇದೆ, ಬೇರೆ ಒಂದು ನಗರ ಇದೆ ಹತ್ರ. ಆ ಒಂದು ನಗರದಲ್ಲಿ ಅದು ಯಾವ್ದಂದ್ರೆ ಗಂಜಾಳವನ್ನು ಅನ್ನೋ ಒಂದು ನಗರ. ಆ ನಗರದಲ್ಲಿ ಅವ್ರದ್ದೊಂದು ದುಕಾನ್ ಇದೆ. ಆ ದುಕಾನ್ನಲ್ಲಿ ಹೋಗಿ ಅವರು ಹಂದಿಯನ್ನು ಕಟ್ ಮಾಡಿ ಮಾಂಸ ಮಾರಿ ವಾರದಲ್ಲಿ ಸುಮಾರು 30,000 to 40,000 ಆದಾಯವನ್ನು ಗಳಿಸುತ್ತಿದ್ದಾರೆ. ಆದ್ರೆ ಅವ್ರು ಮಹಿಳೆ ಇದ್ರು. ಇವ್ರು ನಿಮ್ದೊಂದು ನಂಬರ್ ಕೊಡಮ್ಮ ಅಂತಂದ್ರೆ, ಇಲ್ಲ ರೀ ಅವ್ರಿಗೂ ಯಜಮಾನ್ರಿಲ್ಲ, ಅದಕ್ಕಾಗಿ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರು. ಅದಕ್ಕೆ ಪರವಾಗಿಲ್ಲ ಅಂತೇಳಿ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಅದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ತಾವು ನೋಡಿ ಆಸಕ್ತಿ ಉಳ್ಳವರು ಯಾರಾದ್ರೂ, ಅಲ್ಲೇ ಮನೆ ಪಕ್ಕದಲ್ಲೇ ಇದೆ ಅವ್ರಿಗೆ ಮನೆ ಕೂಡ, ಅಲ್ಲೇ ಅವ್ರ ಕುಟುಂಬದವರೇ ಮಾಡ್ಕೊಳ್ತಾರೆ. ಸಾಕಷ್ಟು ಹಂದಿಗಳನ್ನು ಸಾಕಿದ್ದಾರೆ. ಇದನ್ನು ನೋಡಿ ತಾವು ನಮ್ಮ ಭಾಗದ ರೈತರು ಉಪಕಸಬಾಗಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ತಾವು ಈ ವಿಡಿಯೋ ನೋಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ನಂತರ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಅವರ ಹಂದಿ ಫಾರಂ ಹೇಗಿತ್ತು ಅನ್ನೋದು ನೋಡೋಣ. ಇದು ಹಂದಿ ಫಾರಂ, ಮಹಾರಾಷ್ಟ್ರದಲ್ಲಿರುವಂಥ ಒಂದು ಹಂದಿ ಫಾರಂ. ಇಲ್ಲಿ ನೋಡಿ, ಮರಿಗಳೆಲ್ಲ ಒಂದು ಕಡೆ ಹಾಕಿದ್ದಾರೆ. ನಂತರ ದೊಡ್ಡ ಹಂದಿಗಳು, ಅದಕ್ಕಿಂತಲೂ ದೊಡ್ಡ ಹಂದಿಗಳು, ನಂತರ ಇವು ಸ್ವಲ್ಪ ದೊಡ್ಡವು, ಒಂದೊಂದು ಸೈಜು ಒಂದೊಂದು ಕಡೆ ಎಲ್ಲವನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಒಂದು ಗೋಡೆ ಕಟ್ಟಿದ್ದಾರೆ. ನಂತರ ಇವೆಲ್ಲ ಲಾಕರ್ ಮಾಡಿದ್ದಾರೆ. ಇದು ಹೊರಗಡೆ ಮಲ್ಕೊಂಡಿದೆ ಚೆನ್ನಾಗಿ ತಿಂದು. ಆದರೆ ಸ್ವಚ್ಛವಾಗಿಟ್ಟಿದ್ದಾರೆ ನೋಡಿ. ಅವುಗಳಿಗೆ ಮಲ್ಕೊಳ್ಳಿಕ್ಕೆ, ನಂತರ ನೀರಿನ ಕುಡಿತಿ ಈ ರೀತಿ ಎಲ್ಲದರಲ್ಲಿ ಒಂದೊಂದು ನೀರಿನ ಕುಡಿತಿ ಇದೆ ಸಣ್ಣದಾಗಿ. ನೋಡಿ, ಇಲ್ಲಿ ಒಂದು 2 ಇದೆ. ಅವುಗಳ ಸೈಜಿಗೆ ತಕ್ಕಂಗೆ ಫಾರಂಗಳು ಮಾಡಿದೆ. ಇವೆರಡು ಸುಮಾರು ಒಂದು 1.5 ಕ್ವಿಂಟಲ್ ಇರುತ್ತೆ. ಇದೊಂದು ಸುಮಾರು 3 ಕ್ವಿಂಟಲ್ 4 ಕ್ವಿಂಟಲ್ 3ರಿಂದ 4 ಕ್ವಿಂಟಲ್ ಇರುತ್ತೆ. ಒಂದು ಹಂದಿ
3ರಿಂದ 3 ಕ್ವಿಂಟಲ್ 4 ಕ್ವಿಂಟಲ್ ಇರುತ್ತೆ. ನೋಡ್ಬೋದು ತಾವು. ಈ ರೀತಿ ಎಲ್ಲ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ. ಇಲ್ಲಿ ಮಧ್ಯದಲ್ಲಿ ಬರಲಿಕ್ಕೆ ಮೇಲ್ಗಡೆ ಈ ರೀತಿ ಎಲ್ಲ ಪತ್ರ ಶೆಡ್ ಮಾಡಿದ್ದಾರೆ. ಪತ್ರ ಶೆಡ್ ಇದೆ ಈ ರೀತಿ ಮೇಲ್ಗಡೆ. ಇಲ್ಲೆಲ್ಲ ಮರಿಗಳು ಒಂದು ಕಡೆ, ದೊಡ್ಡ ಹಂದಿಗಳು ಒಂದು ಕಡೆ. ಇವೆಲ್ಲ ಮರಿಗಳು, ಯಾವ್ಯಾವ ಸೈಜಿನ ಮರಿಗಳಿರುತ್ತೆ ಅವೆಲ್ಲ ಒಂದೊಂದು ಕಡೆ ಬಿಟ್ಟಿದ್ದಾರೆ. ನೀವು ನೋಡ್ಬೋದು. ಒಂದು ತಾಯಿ ಇದೆ, ಮರಿಗಳಿದ್ದಾವೆ. ತಾವು ನೋಡ್ಬೋದು ಚೆನ್ನಾಗಿ. ಇದು ತಾಯಿ ಮರಿ ಇಲ್ಲಿ ಬಿಟ್ಟಿದ್ದಾರೆ. ಇದನ್ನು ತಾಯಿ ಮರಿ ಸುಮಾರು ಒಂದು 3 ಕ್ವಿಂಟಲ್ ಇರುತ್ತೆ ತಾಯಿ. ಮೂರು ಕ್ವಿಂಟಲ್ ಇರುತ್ತೆ ಇದೊಂದು ತಾಯಿ. ಇದು ಚೆನ್ನಾಗಿ ತಿಂದು ಹೊರಗಡೆ ಬಂದು ಮಲ್ಕೊಂಡು ಬಿಟ್ಟಿದೆ. ಇವ್ರದ್ದೇ ಆದಂಥ ಒಂದು ಹಂದಿ ಮಾಂಸ ಮಾರುವ ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಹಂದಿಗಳನ್ನು ಕಟ್ ಮಾಡಿ ಮಾಂಸ ಮಾರ್ತಾರೆ. ನಂತರ ಫಾರಂ ಹತ್ರ ಬಂದು ಯಾರಾದರೂ ಹಂದಿ ಖರೀದಿ ಮಾಡಿದರೆ ಹಂದಿ ಕೂಡ ಸಂಪೂರ್ಣವಾಗಿ ಹಂದಿಯನ್ನೇ ಮಾರಿಬಿಡ್ತಾರೆ. ಎಷ್ಟೆಷ್ಟಿದೆ ನೋಡಿ. ಇದೊಂದು 3 ಕ್ವಿಂಟಲ್ ಇರ್ಬೋದು. 3 ಕ್ವಿಂಟಲ್ ಇದೆ. 3 ಕ್ವಿಂಟಲ್ ಈ ತಾಯಿ ಏನಿದೆ ಅಲ್ಲಿ 3 ಕ್ವಿಂಟಲ್ ಇದೆ. 3 ಕ್ವಿಂಟಲ್ क्या इतना मोटा है? कौन है? क्या करता है? हाँ? ಇದೊಂದು ಸುಮಾರು ಒಂದು 4 ಕ್ವಿಂಟಲ್ ಇರ್ಬೋದು. 4 ಕ್ವಿಂಟಲ್ ನೋಡಿ, ತಾವು ನೋಡ್ಬೋದು. 4 ಕ್ವಿಂಟಲ್ ಇರ್ಬೋದು. ಇದು ಆ ರೇಂಜಿಗೆ ಬೆಳೆದಿದೆ. ಹೆಂಗಿದಾವೆ ನೋಡಿ, ಮಲ್ಕೊಂಡು ಬಿಟ್ಟಿದೆ ಚೆನ್ನಾಗಿ. ನಾಲ್ಕು ಕ್ವಿಂಟಲ್ ಇರ್ಬೋದು ಇದು ಎರಡು. ಅದು ಗಂಡು ಹಂದಿ, ಕರ್ರಂದು ಗಂಡಂದಿ. ಹೊಲದಲ್ಲೇ ಮನೆ, ಹೊಲದಲ್ಲೇ ಫಾರಂ. ನಮ್ಮ ಭಾಗದಲ್ಲಿ ಸಾಕಷ್ಟು ನೀರಾವರಿ ಹೊಲಗಳಿವೆ. ಆ ಹೊಲದಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಅದೇ ಹೊಲದಲ್ಲಿ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇರ್ಬೋದು. ನಾವು ಬಂದ ತಕ್ಷಣ ಆಹಾರ ಹಾಕ್ತಾರೇನೋ ಅಂತೇಳಿ ನೋಡ್ತಾ ಇದ್ದೇವೆ. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂಥ ಹಂದಿಗಳು ಈಗ ಇವರ ಹತ್ರ ಲಕ್ಷಗಳು ಇದ್ದಂಗೆ. अच्छा है, वाइट अच्छा है देखने के लिए. कितना होंगे ये? कितना होंगे सारे मिलके? क्या बोलो उसको, बोलो अपने है. हाँ, ಇದೊಂದು 3 ಕ್ವಿಂಟಲ್ ಇರ್ಬೋದು. 3 ಕ್ವಿಂಟಲ್ ಎಷ್ಟು ಮರಿ ಹಾಕಿದೆ ನೋಡು. 4 8 ಮರಿ ಇದೆ. 3 ಕ್ವಿಂಟಲ್ ಇರ್ಬೋದು. ಅಂಗಡಿ ಇಟ್ಟು ಮಾಂಸ ಮಾರ್ಬೋದು. ನಂತರ ಬೆಂಗಳೂರವರು ಹಂಗೆ ಅಂದರೆ ಜೀವಂತವಾಗಿರುವ ಹಂದಿಗಳನ್ನು ಕೂಡ
ಅವರು ಟ್ರಕ್ ತಂದು ಹಾಕೊಂಡು ಹೋಗಿಬಿಡ್ತಾರೆ. ಹಂಗೆ ಜೀವಂತವಾಗಿ ತೂಗಿ ಅದಕ್ಕೆ ಎಷ್ಟಾಗುತ್ತೆ ಬೆಲೆ ಬಾಳುವಂಥ ದುಡ್ಡು ಕೊಟ್ಟು ಟ್ರಕ್ ತುಂಬ್ಕೊಂಡು ಹೋಗಿಬಿಡ್ತಾರೆ. ನಾವು ಮಾರುವಂಥ ಅವಶ್ಯಕತೆ ಕೂಡ ಇರೋಲ್ಲ. ಹೆಚ್ಚಿನ ದುಡ್ಡು ಕಳಿಸ್ಬೇಕು ಅಂತಂದರೆ ನಾವೇ ಇದನ್ನು ಕಟ್ ಮಾಡಿ ಅಂಗಡಿಗಳಿಗೆ ಮಾರಬಹುದು, ಅಂಗಡಿ ಇಟ್ಟು ಮಾರಬಹುದು. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿದ್ದಾರೆ. ಉದ್ಯೋಗ ಮಾಡೋಗೋಸ್ಕರ ನಾಚಬಾರ್ದು, ಯಾವತ್ತಾಗಲಿ ಉಪಜೀವನಕ್ಕಾಗಿ ನಾಚ್ಕೊಳ್ಬಾರ್ದು. ಇವುಗಳ ಮಾಂಸ ಕೂಡ ಸುಮಾರು 400 ರೂಪಾಯಿ KGಯನ್ನು ಮಾರಾಟ ಆಗುತ್ತೆ. ತುಂಬ ಬೆಲೆ ಇದೆ, ಮಾರ್ಕೆಟ್ನಲ್ಲಿ ತುಂಬ ಬೆಲೆ ಇದೆ. ಕೆಲವರು ಮಾರ್ತಿರ್ತಾರೆ, ಅವ್ರ ಜೊತೆಯಲ್ಲಿ ನಾವು ಸಂದರ್ಶನ ಮಾಡಿದ್ದೀವಿ, ಮಾತಾಡಿದ್ವಿ. ತುಂಬ ಬೆಲೆ ಇದೆ. ಆದರೆ ಕೆಲವರು ಭಾಳಷ್ಟು ಜನರು ಅಂದರೆ ಮರೆಮಾಚಿ ತಿಂತಾರೆ. ಭಾಳಷ್ಟು ಜನರು ಇದಕ್ಕೆ ಬೇಡಿಕೆ ಇದೆ, ಆದರೆ ಹೊರ ಪ್ರಪಂಚಕ್ಕೆ ಕಾಣೋಲ್ಲ. ಸಾಕಷ್ಟು ಬೇರೆ ಕಡೆಗೆಲ್ಲ ಮಾರ್ತಾರೆ, ನಮ್ಮ ಭಾಗದಲ್ಲಿ ಇಲ್ಲ. ನಮ್ಮ ಭಾಗದಲ್ಲಿ ಅಂಗಡಿ ಇಟ್ಟರೆ ಖಂಡಿತ ಒಳ್ಳೆ ದೊಡ್ಡ ಬಿಸಿನೆಸ್ಸೇ ಆಗಿಬಿಡುತ್ತೆ. ಈ ಹಂದಿ ಮಾಂಸ ತಿನ್ನುವವರ ಜೊತೆಯಲ್ಲಿ ಕೆಲವೊಬ್ಬರ ಜೊತೆಯಲ್ಲಿ ಸಂದರ್ಶನ ಮಾಡಿದ್ದೀನಿ. ಆದರೆ ಇದು ತಿಂದರೆ ಉಪಯೋಗಗಳೇನಂತಂದರೆ ಟೊಂಕ ಬ್ಯಾನಿ, ನಂತರ ಮೈಕೈ ನೋವು, ನಂತರ ಕೀಲು ನೋವು, ಈ ಥರ ನೋವುಗಳು ಬರಲ್ಲ ಅಂತೇಳಿ ಹೇಳಿದ್ದಾರೆ ಅವರು. ಅದಕ್ಕಾಗಿ ತುಂಬ ಒಳ್ಳೆಯದಂತೆ ಇದು. ಇನ್ನವರಿಗೆ ಮಾಂಸ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಹಾಗಂತೇಳಿಬಿಟ್ಟು ಜಾಸ್ತಿ ತೊಗೊಳ್ತಾರೆ. ಒಬ್ಬೊಬ್ಬರು 1 kg, 2 kg, 3 kg ಈ ರೀತಿ ಹೆಚ್ಚಿನ ಇದು ಕೇವಲ ಒಂದೇ ಒಂದು ಫಾರಮ್ದು, ಇದು ಒಂದೇ ಫಾರಮ್ ಇಷ್ಟು ದೊಡ್ಡದಾಗಿದೆ. ಸ್ವಂತ ಮನೆಯವರು ನಡ್ಸ್ಕೊಂಡು ಹೋಗ್ತಾರೆ. ಸ್ವಂತ ಮನೆಯವರೇ 2 ಮಕ್ಕಳು, ತಂದೆ ತಾಯಿ, 4 ಜನ ಮಾತ್ರ ಇಷ್ಟೊಂದು ದೊಡ್ಡ ಫಾರಮ್ ನಡ್ಸ್ಕೊಂಡು ಹೋಗ್ತಾರೆ. ಕಷ್ಟಪಟ್ಟರೆ ಫಲ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬುವಂತೆ ಕಷ್ಟಪಟ್ಟರೆ ಫಲ. ಇದು ಕೆಲವು ಆಹಾರ ಧಾನ್ಯಗಳಿವೆ, ಸ್ವಲ್ಪ ಇದೆ ಆಹಾರ ಧಾನ್ಯ, ಇದೇನು ಭಾಳಷ್ಟಿಲ್ಲ, ಸ್ವಲ್ಪ ಇಟ್ಕೊಂಡಿದ್ದಾರೆ. ಆದರೆ ವೇಸ್ಟೇಜೇ ಜಾಸ್ತಿ ಇದೆ. ಹೊರಗಡೆ ಇದೆ, ತೋರಿಸ್ತೀನಿ ಬನ್ನಿ. ವೇಸ್ಟೇಜೇ ಜಾಸ್ತಿ ಇದೆ, ಇದು ಸ್ವಲ್ಪನೇ ಇದೆ. ಅಷ್ಟೊಂದು ದೊಡ್ಡ ಪಾರಂಗೆ ಇರೋದು ಸ್ವಲ್ಪ ವೇಸ್ಟೇಜ್ ಧಾನ್ಯಗಳಿವೇನೋ. ಇದು ಅವರು ಹೋಟೆಲ್ಗಳು ಹಾಗೂ ಹಾಸ್ಟೆಲ್ಲಿಂದ ತರುವಂಥ ವೇಸ್ಟೇಜ್. ಅಂದರೆ ಹೋಟೆಲ್ಗಳಲ್ಲಿ ಉಳಿದಿರುವಂಥ ಅನ್ನ, ಹಾಸ್ಟೆಲ್ಗಳಲ್ಲಿ ಉಳಿದಿರುವಂಥ ಅನ್ನ ಅವರ ಒಂದು ಟ್ರಕ್ನಲ್ಲಿ ತಂದು ಇಲ್ಲಿ ಜಮಾ ಮಾಡಿಟ್ಟಿರ್ತಾರೆ. ಬೆಳಗ್ಗೆ ಒಂದು ಟೈಮ್ ಅವ್ರಿಗೆ ತಿನ್ನಲಿಕ್ಕೆ ಕೊಡ್ತಾರಂತೆ.
ಫಸ್ಟ್ ಮೊದಲನೇದಾಗಿ ಫಾರಮ್ ಸ್ವಚ್ಛಗೊಳಿಸ್ತಾರೆ. ಸ್ವಚ್ಛಗೊಳಿಸಿ ನಂತರ ತಿನ್ಲಿಕ್ಕೆ ಹಾಕ್ತಾರೆ. ಮತ್ತು ನಾಳೆ ಬೆಳಿಗ್ಗೆ ಉಳಿದಿರೋದನ್ನು ತೊಳೆದಿದ್ದಾರೆ. ಇಷ್ಟೇ ಕೆಲಸ ಅವ್ರದ್ದು. Yeah.